ಅವರು ಸೆಕೆಂಡ್ PUC ಹೋಗಿ ಕಾಂಪಿಟೇಟಿವ್. ಸಿ ಫ್ಯೂಚರ್ ಆಫ್ ಎನಿ ಚೈಲ್ಡ್ ಈಸ್ ನಾಟ್ 10th standard and 12th standard only. It is the competitive exams what they take in their life. ಕರೆಕ್ಟಾ? ಬರೀ 10th standard 12th standard ಅಲ್ಲೇ ಅಲ್ಲ, ಅವ್ರ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ತಗೊಳ್ತಾರೆ ಅದೇ ಫ್ಯೂಚರು. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CET ಅಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದ್ರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%, 50% ಅಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 80% ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಹೋದ್ ಸತಿ 61% ಪಾಸ್ ಆಗಿದ್ರು. ಈ ಸತಿ 79% ಈ ಸತಿ ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ನಾನ್ ಕಲ್ಯಾಣ ಕರ್ನಾಟಕ ಭಾಗ ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ಟು 87.99 ಅಂದ್ರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%. ಅಂದ್ರೆ ಹೋದ್ ಸತಿ 76% ಅಲ್ಲಿದ್ರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದವರು ಹೋದ್ ಸತಿ 30,923. ಅಂದ್ರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ಬಿಟ್ಟಿದ್ರು. ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬಾ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772, 1,700 ಅಂದ್ರೆ 1,700. ಸೊ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಹಕರ ವ್ಯವಹಾರಗಳ ಸಚಿವರು ರಿಫ್ರೆಶರ್ ಕೋರ್ಸ್ ಅಂತ ಹೇಳಿ ಎಲ್ಲ ನಾನು ಕೋಲಾರದಲ್ಲಿ 30. ಹೀಗಾಗಿ ಇವತ್ತು ಇಂಥ ಪೊಲೀಸ್ ಸ್ಟೇಷನ್ಸ್ ಯಾರಾದರೂ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದವರಿಗೆ ಒಂದಿಷ್ಟು ಸಮಾಧಾನ, ಧೈರ್ಯ, ಒಂದು ಸ್ನೇಹ ಭಾವನೆ ಬರುತ್ತೆ. ಕನ್ವೆನ್ಷನಲ್ ಪೊಲೀಸ್ ಸ್ಟೇಷನಲ್ಲಿ ನೀವು ಅಲ್ಲಿ ಒಳಗಡೆ ಹೋದ ತಕ್ಷಣ 2 ಲಾಠಿ ನೇತು ಹಾಕಿರ್ತಾರೆ, ಇಲ್ಲ 2 ಗನ್ಗಳು ಕಾಣ್ತವೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದು ಏನದು ಲಾಕಪ್ಗಳು ಕಾಣ್ತವೆ. ಅದು ನೋಡಿದ ತಕ್ಷಣ ಅಂಥವರಿಗೂ ಒಳ್ಳೆಯವರಿಗೂ ಕೂಡ ಅದು ಬೇರೆ ಭಾವನೆ ಬರುತ್ತೆ. ಈಗ ಈ ರೀತಿ ಪೊಲೀಸ್ ಸ್ಟೇಷನ್ಸ್ ಆದರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗೋರಿಗೂ ಕೂಡ ಒಂದು ರೀತಿಯಲ್ಲಿ ಉತ್ತೇಜನ ಸಿಕ್ಕಿದಂಗಾಗುತ್ತೆ. ಹೆಚ್ಚಾಗಿ ಉತ್ತರ ದಿಕ್ಕಿನಲ್ಲೇ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಕೂಡ ಅದು ಕೈಗಾರಿಕಾ ಇರ್ಬೋದು, ವಾಣಿಜ್ಯ ಇರ್ಬೋದು, ಯಾವುದೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಕಡೆ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಮತ್ತು ಈ ಭಾಗದಲ್ಲಿ ಜಮೀನುಗಳ ಮಾರಾಟ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ವ್ಯಾಜ್ಯಗಳು ಕೂಡ ಹೆಚ್ಚಿದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಶಕ್ತಿ ಕೊಡ್ಲಿಕ್ಕೆ ಇದು ಪೂರಕವಾಗಿದೆ.